அண்ணாமலை ஒரு பல்கலைக்கழகம் இதோட 5வது பகுதியை நம்ம பார்க்குறோம். முன்னாடி 4 பகுதிகளில் எல்லாருமே அவர் எக்ஸ்பிளைன் பண்ணியிருந்தார். இந்த ஸ்டூடெண்ட்ஸ்க்கு அவங்களுக்கு எல்லாருக்குமே ஒரு பர்பஸ் இருக்கணும், விஷன் இருக்கணும், கோல் இருக்கணும், ஃப்யூச்சர் பிளான் இருக்கணும் அப்படின்ட்டு. அதுக்கப்புறம் ஸ்ட்ரென்த் அண்ட் வீக்னஸ் அதை பற்றி சொல்லியிருந்தார், கேம் சேஞ்சர் பற்றி சொல்லியிருந்தார். இப்போ இந்த பகுதியில் 5வது பகுதியில் நம்ம பார்க்க போகிறது என்ன அப்படின்னா, இந்த ஈகோ. நிறைய பேர் இப்போ ஏன் ப்ராப்ளம் வருது, ஒரு கம்யூனிட்டியிலேருந்து இன்னொரு கம்யூனிட்டிக்கு ப்ராப்ளம் வருது, ஒரு ரிலீஜன்லேருந்து ஒரு ரிலீஜன்லேருந்து ப்ராப்ளம் வருது அப்படின்னா அது எதனால் வருது அப்படின்னா ஈகோ, இட்ஸ் லேக் ஆஃப் அண்டர்ஸ்டாண்டிங். ஸோ அதனால தான் இந்த ப்ராப்ளம்ஸ் வருது. நிறைய பேர் இப்போ நம்மளோட டெமோக்ராட்டிக் கண்ட்ரியில் போராடுறதுக்கு வராங்க, ஆனால் எதுக்கு வரோன்னே தெரியாமல் சொல்லி வராங்க. இதை பற்றி எக்ஸ்பிளைன் பண்ணுறது தான் இதில் இந்த 5வது பகுதியில். பட் நிறைய ப்ராப்ளம்ஸ் அவர் என்ன சொல்கிறாருன்னா, நீங்கள் போராடலாம், ஆனால் எதுக்கு போராடுறீங்க அப்படின்றது தெரிஞ்சு பண்ணணும். ஸோ எல்லாமே நீங்கள் டிஸ்கஸ், டிபேட் அண்ட் கம் டு அ கன்க்ளூஷன். அப்படி இல்லாமல் நீங்கள் டைரெக்டாக போராடுறது அப்படின்றது ஒரு ஏற்புடையது இல்லை அப்படின்றது தான் இந்த பகுதியில் சொல்கிறாரு. நீங்கள் பார்க்கலாம். Your first and second part is combining now. The first part we spoke about purpose, vision and future. ಮೂರು ವಿಷಯ ಮಾತಾಡಿದ್ವಿ. ಸೆಕೆಂಡ್ ಪಾರ್ಟ್ ಗೇಮ್ ಚೇಂಜರ್ ಬಗ್ಗೆ ಮಾತಾಡಿದ್ವಿ. ಇದೆಲ್ಲ ಕಂಬೈನ್ ಆಗ್ತದೆ ಲೈಫ್ನಲ್ಲಿ. ಒಂದು ಟೈಮಲ್ಲಿ ಇಟ್ ಆಲ್ ವಿಲ್ ಕಂಬೈನ್. ಸೊ ದಯವಿಟ್ಟು ಐ ಆಮ್ 40 minutes into my speech. ಎನಿ ಸ್ಮಾಲ್ ಫೈಟ್ ಆರ್ ಕಮ್ಯುನಲ್ ರೈಟ್ ಆರ್ ಎನಿಥಿಂಗ್ ಯಾಕೆ ಆಗಬೇಕು? ದ ಫಸ್ಟ್ ಥಿಂಗ್ ವಿ ಹ್ಯಾವ್ ಇಸ್ ಸಮಥಿಂಗ್ ಕಾಲ್ಡ್ ಈಗೋ. ಈಗೋ ಇಸ್ ಇನ್ ದ ಹಾರ್ಟ್. ನಮ್ಮ ಒಳಗಡೆ ಎಲ್ಲರಿಗೂ ಈಗೋ ಇದೆ. ಈಗೋ ಏನು? ಎಷ್ಟು ಜನಕ್ಕೆ ಇಲ್ಲಿ ಈಗೋ ಇಲ್ಲ? ನನಗೆ ಈಗೋ ಇಲ್ಲ ಸರ್. ಓಕೆ, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ನಮಗೆ ಈಗೋ ಇದೇನು ಅರ್ಥ ಮಾಡಿಕೊಳ್ಳುವಾಗಲೇ ನಮ್ಮ ಈಗೋ ತಗಿಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ವಿ ಆಲ್ ಹ್ಯಾವ್ ಈಗೋ. ಬಿಕಾಸ್ ಏನಾಗ್ತದೆ, ಈಗೋ ಹೋಗಿದ್ನ ವಿ ಬಿಕಮ್ ಅ ಮಹಾನ್. ನಾವು ಮಹಾನ್ ಆಗಿಬಿಡ್ತೀವಿ. ವಿ ಬಿಕಮ್ ಲೈಕ್ ಎ ಸೈಂಟ್. ಸೊ ತಾವು ಯಾರನ್ನ ಸೈಂಟ್ ಆಗಿಲ್ಲ. ಸೊ ನಮ್ಮ ಎಲ್ಲರಿಗೂ ಇಲ್ಲಿ ಈಗೋ ಇದೆ. ಸೊ ಈಗೋ ಬಂದ ಮೇಲೆ ಏನಾಗ್ತದೆ, ನಾನು ದೊಡ್ಡವನ ನೀ ದೊಡ್ಡವನ? ಸೆಕೆಂಡ್ ಕ್ವೆಶ್ಚನ್, ಆಮ್ ಐ ಬಿಗರ್ ಆರ್ ಯು ಬಿಗರ್? ಈಸ್ ಮೈ ರಿಲಿಜನ್ ಬಿಗರ್ ಆರ್ ಇಸ್ ಯುವರ್ ರಿಲಿಜನ್ ಬಿಗರ್? ಇದು ಏನೂ ಇಲ್ಲ. ಸಿಟಿಸನ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಒಂದು ಆ್ಯಕ್ಟ್ ಇತ್ತು, ಕರೆಕ್ಟ್? ತಾವೆಲ್ಲ ಕಿವಿದಲ್ಲಿ ಬಂದಿರಬೇಕು. ಸಿ ಎ ಎಲ್ಲ ಇಂಡಿಯಾದಲ್ಲಿ. ಖಂಡಿತವಾಗಿ ನಿಮ್ಮಲ್ಲಿ ಒಬ್ಬರು ಕೂಡ ಆ ಕಾಯ್ದೆ ಓದಿಲ್ಲ ನನಗೆ ಗೊತ್ತು. ಯಾರಾವುದೊಬ್ಬರು ಇಂಟರ್ನೆಟ್ ಹೋಗಿ ಅದು ಏನು ಕಾಯ್ದೆ, ಅದು ಪಾರ್ಲಿಮೆಂಟ್ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿ, ಅದು 35 ಪೇಜ್ ಇದೆ ಆ ಕಾಯ್ದೆ. ಯಾರಾவது ಕೂತ್ಕೊಂಡು ನಿಜವಾಗಿ ಓದಿ ಇದರಲ್ಲಿ ಮುಸ್ಲಿಮ್ಗೆ ತೊಂದರೆವಾಗ್ತದಾ, ಹಿಂದೂಗೆ ತೊಂದರೆವಾಗ್ತದಾ? ಯಾರೂ ಓದಿಲ್ಲ. ಐ ಆಮ್ ವೆರಿ ಶ್ಯೂರ್, ಕರೆಕ್ಟ್? ಯಾರು ಓದಿದ್ದೀರಾ? ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಸೊ ಬ್ರದರ್ ಓದಿದ್ದಾರೆ. ನಾನು ಬೇರೆ ಆಪ್ಷನ್ ಅಲ್ಲದೆ ಓದಿದ್ದೀನಿ. ಮೇ ಬಿ ಅವ್ರ ಏಜ್ನಲ್ಲಿ ನಾನು ಓದಲಿಕ್ಕಿಲ್ಲ. ಐ ವಾಂಟೆಡ್ ಟು ರೀಡ್, ಐ ರೆಡ್ ಇಟ್. ಇಟ್ಸ್ ಅನ್ ಆ್ಯಕ್ಟ್, ಒಂದು ಕಾಯ್ದೆ. 99% ಜನಕ್ಕೂ ನಿಜವಾಗಿ ಆ ಕಾಯ್ದೆಯಲ್ಲಿ ಏನಿದೆ ನಮಗೆ ನಿಜವಾಗಿ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಪೊಲಿಟಿಷಿಯನ್ ಹೇಳುವ ಮಾತು ಕಿವಿ ಮಾತು ಇಟ್ಕೊಂಡಿದ್ದೀವಿ. ಅದು ಮುಸ್ಲಿಮ್ಸ್ ಎಲ್ಲ ಔಟ್ಸೈಡ್ ಹೋಗಬೇಕು ಒಂದು ಪೊಲಿಟಿಷನು, ಇಲ್ಲೆಲ್ಲ ಹೊಸದಾಗಿ ಮುಸ್ಲಿಮ್ಸ್ ಒಳಗಡೆ ಬರಬಾರ್ದು ಇನ್ನೊಂದು ಪೊಲಿಟಿಷನು, ಇಲ್ಲೆಲ್ಲ ಹೊಸದಾಗಿ ಹಿಂದೂಸ್ ಬರಬೇಕು ಇನ್ನೊಬ್ಬ ಪೊಲಿಟಿಷನ್, ಇಲ್ಲೆಲ್ಲ ಹೊಸದಾಗಿ ಮುಸ್ಲಿಮ್ಸ್ ಅವ್ರು ಬಿಟ್ಟು ಎಲ್ಲರೂ ಬರಬಹುದು ಇನ್ನೊಂದು ಪೊಲಿಟಿಷನು, ಇಲ್ಲೆಲ್ಲ ಬಾಂಗ್ಲಾದೇಶು, ಮಿಯಾನ್ಮಾರು, ಅಫ್ಘಾನಿಸ್ತಾನ್ ಈ 3 ದೇಶದಿಂದ ಬರಬೇಕು ಇನ್ನೊಬ್ಬ. ಅದೆಲ್ಲ ಏನೂ ಇಲ್ಲಪ್ಪ. 5 ವರ್ಷ ಒಳಗಡೆ ಇಂಡಿಯಾದಲ್ಲಿ ಯಾರು ಬಂದು ಸೆಟಲ್ ಹಾಕಿದಾರೋ ಎಲ್ಲರಿಗೂ ಸಿಟಿಸನ್ ಕೊಡೋಣ ಇನ್ನೊಬ್ಬ, ಇನ್ನೊಬ್ಬ ಇಲ್ಲೆಲ್ಲ 11 ವರ್ಷ. ಟೋಟಲ್ ಕನ್ಫ್ಯೂಷನ್. ಬಿಕಾಸ್ ವಾಟ್ ಈಸ್ ಹ್ಯಾಪನಿಂಗ್, ನಾವು ಸೆಲೆಕ್ಟಿವ್ ಲಿಸನ್ ಮಾಡ್ತೀವಿ. ನಾವೆಲ್ಲರ ಲೈಫ್ನಲ್ಲಿ ಸೆಲೆಕ್ಟಿವ್ ಆಗಿ ಕಿವಿದಲ್ಲಿ ನಮಗೆ ಏನು ಬೇಕೋ ಅದು ಮಾತ್ರ ಒಳಗಡೆ ಬರ್ತದೆ. ತಾವು ತುಂಬ ಟೈಮ್ ಅಬ್ಸರ್ವ್ ಮಾಡಿರಬೇಕು. ಇಫ್ ಯು ಲೈಕ್ ಸಂಬಡಿ ಯು ವಿಲ್ ಓನ್ಲಿ ಲಿಸನ್ ಟು ದ್ಯಾಟ್. ನಾವು ಎಲ್ಲ ಕಡೆ ಈಗೋ 2 ಲೀಡರ್ಸು, ಡಿವೈಡ್ ಆ್ಯಂಡ್ ರೂಲ್, 2 ಪೊಲಿಟಿಷಿಯನ್ಸು, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು, ಪಾರ್ಟಿ ವೈಸ್ ಡಿವೈಡ್ ಆಗಿದ್ದಾರೆ. ಆಮೇಲೆ ನಾವು 144 CRPC ಹಾಕಿದ್ದೀವಿ, 144 CRPC. ಐ ಫಂಡಮೆಂಟಲಿ ಬಿಲೀವ್ ಒಂದು ಡೆಮೋಕ್ರಸಿದಲ್ಲಿ ಒಂದು ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ದಿಸ್ ಮೈ ಪರ್ಸ್ನಲ್ ಬಿಲೀಫ್. ಯಾಕೆಂದರೆ ನಮ್ಮ ಇಟ್ಸ್ ಎ ಡೆಮೋಕ್ರಸಿ. ಅದಕ್ಕೆ ತಾವು ಪ್ರೊಟೆಸ್ಟ್ಲ ಮಾಡಿದ್ದೀರಾ? ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಆಮೇಲೆ ಅವಕಾಶ ಕೊಟ್ಟಿಲ್ಲ, ಆಮೇಲೆ ಒಂದು ಗ್ರೂಪ್ ಬಂದಿದ್ದಾರೆ, ಇಲ್ಲೆಲ್ಲ ನಮಗೆ ಜಾಸ್ತಿ ನೀವು ಟೈಮ್ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ದೂರಾಟ ಮಾಡಿ ಪೊಲೀಸ್ ಕೊಡೋದು, ಎಲ್ಲ ಫೈರಿಂಗ್ ಎಲ್ಲ ಆಗಿ 2 ಜನ ತೀರಿ ಹೋಗಿ ಆಮೇಲೆ ಎಲ್ಲ ನಿಮಗೆ ಗೊತ್ತು. ಇದರಲ್ಲಿ ಹೊಸದಾಗಿ ಮಾತಾಡಲಿಕ್ಕೆ ಏನೂ ಇಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಬಟ್ ಇದರಲ್ಲಿ ದ ಲೆಸನ್ ಟು ಬಿ ಲರ್ನ್ಡ್ ಇಸ್ ದ ಪರ್ಸನ್ ಹೂ ಡೈಡ್ ಆರ್ ದ ಪೀಪಲ್ ಹೂ ಪ್ರೊಟೆಸ್ಟೆಡ್, ತಾವು ಯಾರೂ ಕೂಡ ಜೆನ್ಯೂನ್ ಆಗಿ ತಮ್ಮ ಗ್ರೀವೆನ್ಸಸ್ ಹೇಳಬೇಕನ್ನ ಈ ಬಿಲ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಲಿಕ್ಕೆ ಮುಂಚೆ ಪಬ್ಲಿಕ್ ಒಪಿನಿಯನ್ಗೆ ಇಟ್ಟಿದ್ದಾರೆ.
Before this bill got passed in Rajya Sabha, Lok Sabha, 6 months it was kept for public grievances. ನಮ್ಮ ಇಂಡಿಯಾದಲ್ಲಿ ಯಾವುದೇ ಒಂದು ಕಾಯ್ದೆ ಕಾನೂನು ನಾವು ಮಾಡುವಾಗ 6 ತಿಂಗಳು ಪಬ್ಲಿಕ್ಗೆ ಕೊಡ್ತೀವಿ. ಯಾರಕ್ಕೆಲ್ಲ ಇದ್ರ ಬಗ್ಗೆ ಒಪಿನಿಯನ್ ಇದೆ ದಯವಿಟ್ಟು ಹೇಳಿ. ಬ್ಯೂಟಿ ಏನು, ಇಂಡಿಯಾದಲ್ಲಿ ಒಪಿನಿಯನ್ ಕೊಟ್ಟಿದ್ದವರು ಲೆಸ್ ದೆನ್ 400. 6 ತಿಂಗಳಲ್ಲಿ 400 ಜನ ಕೆಳಗಡೆ ಇದ್ರ ಬಗ್ಗೆ ಒಪಿನಿಯನ್ ಕೊಟ್ಟಿದ್ದಾರೆ. ಈ ಬಿಲ್ ಒಳ್ಳೆಯದು, ಈ ಬಿಲ್ ಕೆಟ್ಟದ್ದು ಅಷ್ಟೇ. ಆಮೇಲೆ ಪಾರ್ಲಿಮೆಂಟ್ನಲ್ಲಿ ಆ್ಯಕ್ಟು ಆಯಿತು. ಆ್ಯಕ್ಟ್ ಆಗಿ 1 ವಾರ ಯಾರು ಏನು ಹೇಳಿಲ್ಲ. ಆಮೇಲೆ ವಿ ಆಲ್ ಸ್ಟಾರ್ಟೆಡ್. ಬಿಕಾಸ್ ಇದನ್ನಲ್ಲೇ ತಮಗೆ ಗೊತ್ತಿರ್ತದೆ, ಇಟ್ ಇಸ್ ಆಲ್ ಪೊಲಿಟಿಕಲಿ ಮೋಟಿವೇಟೆಡ್. ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಪೋಲಾರೈಸ್ಡ್ ಒಪಿನಿಯನ್ ಮಾಡೋದು ಭಾಳ ಬೇಜಾರಾಗುವಂಥ ವಿಷಯ. ವೆರಿ ಪೋಲಾರೈಸ್ಡ್ ಒಪಿನಿಯನ್. ಇಫ್ ಯು ಟೇಕ್ ಫೇಸ್ಬುಕ್ ಆ್ಯಂಡ್ ಟ್ವಿಟ್ಟರ್, ಕೆಟ್ಟದಾಗಿ ಬೈತಾರೆ. ಇವನ ಬಗ್ಗೆ ಇವನು ಕೆಟ್ಟದಾಗಿ ಬೈತಾನೆ, ಇವನ ಬಗ್ಗೆ ಇವನು ಕೆಟ್ಟದಾಗಿ ಬೈತಾರೆ, ಮಾರಿ ಕೆಟ್ಟದಾಗಿ ಬೈದ್ಕೊಳ್ತಾರೆ. ಅವ್ರಿಬ್ಬರು ಕರೆದು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಎಷ್ಟು ಮಾರಿ ಸಂಪಾದನೆ ಇದ್ದಾನೆ, ಇಬ್ಬರಲ್ಲಿ $2 ಇರಲ್ಲ. ಪ್ರಪಂಚದಲ್ಲಿ ಎಲ್ಲ ವಿಷಯ ಬಗ್ಗೆ ಒಪಿನಿಯನ್, ಕಮೆಂಟು, ಅದಕ್ಕೊಂದು ಟ್ವೀಟು, ಅದು ಯಾವ ಥರ ಇರಬೇಕು. ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ, ಏನು ಮಾಡ್ತೀನಿ. ನಾನು ಎಲ್ಲರಿಗೂ ಹೇಳೋದು ಒಂದೇ ಪಾಯಿಂಟು, ನೀವು ಪ್ರೈಮ್ ಮಿನಿಸ್ಟರ್ ಆಗಿ ಚೇಂಜ್ ಮಾಡಬಹುದು, ನಿಮಗೊಂದು ಆಸೆ ಇದನ್ನು, ಪ್ರೈಮ್ ಮಿನಿಸ್ಟರ್ ಆಗೋವರೆಗೂ ನೀವು ಪ್ರಯತ್ನ ಮಾಡಿ ಸ್ವಾಮಿ, ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಇಫ್ ರಿಯಲಿ ಥಿಂಕ್ ದಟ್ ಬಿಕಮಿಂಗ್ ಎ ಪೊಲಿಟಿಷಿಯನ್ ಯು ಕ್ಯಾನ್ ಚೇಂಜ್ ಇಟ್, ಪ್ಲೀಸ್ ಡೂ ಇಟ್, ಅಪ್ರಿಷಿಯೇಟ್ ಮಾಡ್ತೀವಿ. ಬಟ್ ಡೋಂಟ್ ಗೆಟ್ ಇನ್ ಟು ದಿಸ್ ಬಿಸ್ನೆಸ್ ಆಫ್ ಸುಮ್ಮನೆ ಕಮೆಂಟಿಂಗ್. ಅದಕ್ಕೆ ನಾನು ಇಂಡಿಯನ್ ಗೌರ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾರೋ $1 ತಾವು ಅವರಲ್ಲಿ ಚಾರ್ಜ್ ಮಾಡಬೇಕು. $1 ಅಕೌಂಟ್ಲಿಂದ ಪ್ಲೀಸ್ ಚಾರ್ಜ್. ಕಮೆಂಟ್ ಮಾಡಿದ ತಕ್ಷಣ ಅಕೌಂಟ್ಲಿಂದ $1 ಬಳಬೇಕು. ಅದಕ್ಕೆ ತಾವು ನೋಡಿದ್ದೀರ, 10 ವರ್ಷ ಮುಂಚೆ ಒಂದು ಫೋಟೋ ನಮ್ಮಲ್ಲಿತ್ತು. ಆ ಒಂದು ಫೋಟೋ ಪ್ರೆಸ್ ಮಾಡಿದ್ರೆ ಮುಗೀತು, $50 ಅದು. ಯಾಕೆಂದರೆ ಪ್ರೆಸ್ ಮಾಡಿದ ತಕ್ಷಣ ಅದು ಹೋಗಿ ಡೆವಲಪ್ ಮಾಡಬೇಕು, ಪ್ರಿಂಟ್ ಮಾಡಬೇಕು, ಆಮೇಲೆ ಫೋಟೋ ಬರ್ತದೆ, $50 ಚಾರ್ಜ್ ಮಾಡ್ತಾರೆ. ಸೊ ಮದುವೆ ಟೈಮ್ನಲ್ಲಿ, ಆ ಟೈಮಲ್ಲಿ ಮದುವೆ ಹಾಲ್ನಲ್ಲಿ ನೋಡಿದ್ದೀರ, ಒಂದು 20 ವರ್ಷಕ್ಕೆ ಹಿಂದೆ ಫೋಟೋಗ್ರಾಫರ್ ಒಂದು ಪ್ರೆಸ್ ಮಾಡಲಿಕ್ಕೆ ಮುಂಚೆ ಅರ್ಧ ಗಂಟೆ ಸೆಟ್ ಮಾಡ್ತಾನೆ. ಲೆಫ್ಟ್ ಬನ್ನಿ, ರೈಟ್ ಬನ್ನಿ, ಸೆಂಟ್ರ್ ಬನ್ನಿ, ಕರೆಕ್ಟಾಗಿರೇನು, ಬಿಕಾಸ್ ಅವ್ನು ಪ್ರೆಸ್ ಮಾಡಿದನ ಮುಗೀತು. ಇತ್ತೀಚೆಗೆ ಏನಾಯಿತು, ಸಿನ್ಸ್ ಇಟ್ ಇಸ್ ಫ್ರೀ, ಸೆಲ್ಫಿನ ಹೇಳ್ಬಿಟ್ಟು 1000 ಸೆಲ್ಫಿ, ಈ ಆ್ಯಂಗ್ಲು ಆ ಆ್ಯಂಗ್ಲು, ಸ್ವಲ್ಪ ಮೇಲೆ ಲೈಟ್ ಬರಬೇಕು, ಈ ಕಡೆ ಲೈಟ್ ಬರಬೇಕು. ಮದುವೆಯಲ್ಲಿ ಡ್ರೋನು ಅದು ಮೇಲೆ ಕೆಳಗಡೆ ಸೈಡ್ನಲ್ಲಿ ಬರ್ತಾ ಇದೆ. ಯು ಜಸ್ಟ್ ಸಿ ವೆನ್ ಸಮಥಿಂಗ್ ಇಸ್ ಗಿವನ್ ಫ್ರೀ, ಹೌ ಅವರ್ ಓಲ್ಡ್ ಮೈಂಡ್ ಸೆಟ್ ಚೇಂಜಸ್. ಒಂದು ಫೋಟೋ ತಗೊಂಡಿದ್ದ ಒಂದು ಕಾಲಕ್ಕೂ, ಫ್ರೀಯಾಗಿ ನಾವು ಸೆಲ್ ಫೋನ್ನಲ್ಲಿ ತಗೊಳ್ಳುವ ಒಂದು ಟೈಮಕ್ಕೂ, ಲೆಸ್ ಲುಕ್ ಅಟ್ ದ ಮೈಂಡ್ ಸೆಟ್ ಚೇಂಜ್. ಕರೆಕ್ಟ್? ಸೊ ಮೈ ಓನ್ಲಿ ರಿಕ್ವೆಸ್ಟ್ ಟು ಯು ಇಸ್, ಯು ಆಲ್ ಹ್ಯಾವ್ ಎ ಜೆನ್ಯೂನ್ ರೈಟ್ ಟು ಪ್ರೊಟೆಸ್ಟ್. ಎಲ್ಲರಿಗೂ ಪ್ರೊಟೆಸ್ಟ್ ಮಾಡಲಿಕ್ಕೆ ರೈಟ್ಸ್ ಇದೆ, ಬಟ್ ಇಟ್ ಶುಡ್ ಬಿ ವಿತಿನ್ ಲಿಮಿಟ್ಸ್. ಅದು ಒಂದು ಕಾನೂನು ಒಳಗಡೆ. ವೆನ್ ಯು ಕಮ್ ಟು ಅ ರೋಡ್, ಯು ಪ್ರೊಟೆಸ್ಟೆಡ್, ಬಟ್ ಮೇಕ್ ಶ್ಯೂರ್ ಯು ಟೇಕ್ ಇಟ್ ನಿಮ್ಮ ಪ್ರಾಪರ್ಟಿ. ಇಂಡಿಯಾದಲ್ಲಿ ಆಲ್ರೆಡಿ ಬಸ್ ಭಾಳ ಕಡಿಮೆ ಇದೆ, ಅದರಲ್ಲಿ ನೀವು 2 ಬಸ್ಸಿಗೆ ಬೆಂಕಿ ಹಾಕಿಬಿಟ್ಟಿದ್ರೆ ಎಲ್ಲಿಂದ ಬಸ್ ಬಿಡೋದು? ಇಟ್ ಈಸ್ ನಾಟ್ ಅ ಕಂಟ್ರಿ ವಿತ್ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಬಸ್ಸಸ್. ಇರುವುದೇ 10 ಬಸ್ಸು. ಆ ಬಸ್ಸು ತಾವು ಹೇಳ್ತಾ ಇರೋ ಬಸ್ ಕಡಿಮೆ ಇದೆ, ಎಸ್ಪೆಷಲಿ ರೂರಲ್ ಏರಿಯಾದಲ್ಲಿ ತಾವೆಲ್ಲ ಬಸ್ನಲ್ಲಿ ಬರ್ತಿದ್ದಾರೆ ತುಂಬ ಜನ. ಕರೆಕ್ಟ್? ಅದರಲ್ಲಿ 2 ಜನ ಕಲ್ಲೊಡೆಯೋದು. ಯಾಕೆನಾ ಇಲ್ಲ ಸರ್, ಕ್ರೌಡ್ನಲ್ಲಿ ಕಲ್ಲೊಡೆಯುವಾಗ ನಾನು ಯಾರನ್ನು ಗೊತ್ತಾಗಲ್ಲ, ಅದಕ್ಕೆ ಕಲ್ಲೊಡೆದ್ಬಿಟ್ಟಿದ್ದೀನಿ. ನಿಜವಾಗಿ ಒಂದು ಮಾಡಬೇಕನ್ನ ಧೈರ್ಯವಾಗಿ ಮುಂದೆ ಬಂದು, ಇನ್ಸ್ಪೆಕ್ಟ್ರೇ ಬನ್ನಿ, ಈ ಬಸ್ಸಿಗೆ ಕಲ್ಲೊಡ್ತಾ ಇದ್ದೀನಿ ನೋಡಿ, ಫೋಟೋ ತಗೊಳ್ಳಿ. ಅದು ಧೈರ್ಯ, ಅದು ಗೇಮ್ ಚೇಂಜರ್ ನಾನು ಭಾವನೆ ಮಾಡ್ತೀನಿ. 10 ವರ್ಷ ಆದಮೇಲೆ ಈ ಹುಡುಗ ದೊಡ್ಡ ಒಂದು ನಾಯಕನಾಗಿ ಬರ್ತಾನಪ್ಪ. ಕ್ರೌಡ್ನಲ್ಲಿ ಇಟ್ಕೊಂಡು ಹಿಂದೆ ಇருந்து ಕಲ್ಲೊಡೆಯೋದಲ್ಲಿ ಏನಿದೆ, ಇದೆಲ್ಲ ಅನಾನಿಮಿಟಿ. ಸೊ ಮೈ ಓನ್ಲಿ ರಿಕ್ವೆಸ್ಟ್ ಟು ಯು ಇಸ್ ಹ್ಯಾವ್ ಕರೇಜ್ ಟು ಓಪನ್ಲಿ ಸೇ ವಾಟ್ ಯು ವಾಂಟ್. ತಪ್ಪೇನು, ಬಟ್ ಡಿಬೇಟ್ ಆ್ಯಂಡ್ ಡಿಸ್ಕಷನ್ನಲ್ಲಿ ವಿ ವಿಲ್ ಅರೈವ್ ಅಟ್ ಅ ಕನ್ಕ್ಲೂಷನ್. ಅದರಲ್ಲಿ ಮಾತ್ರ ಕನ್ಕ್ಲೂಷನ್. ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ 1946ನಲ್ಲಿ ನಾವು ಡಿಬೇಟ್ ಮಾಡಲಿಕ್ಕೆ ಶುರು ಮಾಡಿ 1949ನಲ್ಲಿ ಎಂಡ್ ಮಾಡಿದ್ವಿ. 3 ವರ್ಷ ಡಿಬೇಟ್ ಮಾಡಿದ್ದೀವಿ ನಮ್ಮ ಸಂವಿಧಾನ ಯಾವ ಥರ ಇರಬೇಕು. ತಾವು ಪಾರ್ಲಿಮೆಂಟ್ ವೆಬ್ಸೈಟ್ ಹೋಗಿ ಡಿಬೇಟ್ ಆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪೇಪರ್ಸ್ ತಾವು ಓದ್ಬೋದು. 3 years ವಿ ಡಿಬೇಟೆಡ್. 3 ವರ್ಷ ಎಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಲೈನ್ ಬೈ ಲೈನ್ ವಿ ಡಿಬೇಟೆಡ್. ವರ್ಲ್ಡ್ನಲ್ಲಿ ಯಾವ ಕಂಟ್ರಿದಲ್ಲಿ ಕೂಡ ಹೆಣ್ಮಕ್ಳಿಗೂ ಓಟ್ ಕೊಟ್ಟಿಲ್ಲ ಇಂಡಿಪೆಂಡೆನ್ಸ್ ಸಿಕ್ಕಿದ ತಕ್ಷಣ. ಅಮೆರಿಕನ್ಸ್ ಗೇವ್ ವೋಟ್ ಟು ವುಮೆನ್ ಆಫ್ಟರ್ 70 years. ನ್ಯೂಜಿಲೆಂಡ್ ಗೇವ್ ವೋಟ್ ಟು ವುಮೆನ್ ಆಫ್ಟರ್ 100 years. ಅಲ್ಲ, ತಪ್ಪು, ಭಾಳ ತಪ್ಪು. ಬಿಕಾಸ್ ಆ ಕಂಟ್ರಿ ನೋಡುವಾಗಲೇ ಮೆನ್ ಬೇರೆ ವುಮನ್ ಬೇರೆ ಆ ಥರ ನೋಡಿದ್ದಾರೆ. ಬಟ್ ನಮ್ಮ ದೇಶ ಆ ಥರ ಇಲ್ಲ. ಇಲ್ಲಿ ಇರುವ ದೇವಿಗಳೇ ಜಾಸ್ತಿ, ದೇವರು ಭಾಳ ಕಡಿಮೆ. ಕರೆಕ್ಟ್? ವಿ ಹ್ಯಾವ್ ಲಾಟ್ ಆಫ್ ಫೀಮೇಲ್ ಗಾಡೆಸ್ ದೆನ್ ಅ ಗಾಡ್. ಸೊ ನಮ್ಮದು ಅಂಬೇಡ್ಕರ್ ಅವರು, ಸಪ್ರು ಅವರು, ರಾಜಾಜಿ ಅವರು, ಅವರೆಲ್ಲ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಫಸ್ಟ್ ಮಾತು ಹೇಳಿದ್ದು, ವುಮನ್ಗೂ ಓಟ್ ಕೊಡಲೇಬೇಕು ಮಾರೆ. ಸೇಮ್ ಮೆನ್ ಆ್ಯಂಡ್ ವುಮೆನ್ ಶುಡ್ ವೋಟ್ ಟುಗೆದರ್. ಫೈನ್. ಇದೆಲ್ಲ ಬ್ರದರ್ ಓವರ್ ನೈಟ್ ಒಂದು ದಿನದಲ್ಲಿ ಆಗಿಲ್ಲ, 3 ವರ್ಷ ಡಿಬೇಟ್ ಆ್ಯಂಡ್ ಡಿಸ್ಕಷನ್ ಮಾಡಿ ಆಗಿದೆ ವಿಚಾರ. ಸೊ ಎನಿ ಲಾ, ಇನ್ಕ್ಲೂಡಿಂಗ್ CAA, ಇನ್ಕ್ಲೂಡಿಂಗ್ ಎನಿಥಿಂಗ್, ಲೆಟ್ ವಿ ಡಿಬೇಟ್ ಆ್ಯಂಡ್ ಡಿಸ್ಕಸ್. ಅದಕ್ಕೆ ಕಾಲೇಜ್ನಲ್ಲಿ ಸರ್, ಮೈ ಓನ್ಲಿ ರಿಕ್ವೆಸ್ಟ್ ಇನ್ ಸ್ಕೂಲ್ ಆ್ಯಂಡ್ ಕಾಲೇಜಸ್, ನಾವೆಲ್ಲ ಓದುವಾಗ ಡಿಬೇಟಿಂಗ್ ಕ್ಲಬ್ ಒಂದು ಭಾಳ ಜೋರಾಗಿರ್ತದೆ. ಡಿಬೇಟಿಂಗ್ ಕ್ಲಬ್
ನಮ್ಮ MBAದಲ್ಲಿ IPS ಟ್ರೈನಿಂಗ್ನಲ್ಲಿ ವಿ ಆಲ್ ಡಿಬೇಟ್, ಮೈಕ್ ತಗೊಂಡು ಡಿಬೇಟ್ ಮಾಡ್ತೀವಿ, ತಪ್ಪು ಸರಿ. ಸೊ ದಟ್ ಏನಾಗ್ತದೆ, ನಿಮ್ಮೆಲ್ಲರಿಗೂ ಅರ್ಥ ಆಗಿಬಿಡ್ತದೆ, ಓಕೆ ದರ್ ಇಸ್ ನಥಿಂಗ್ ಕಾಲ್ ರೈಟ್ ಆ್ಯಂಡ್ ರಾಂಗ್ ಇನ್ ಲೈಫ್ನಲ್ಲಿ ಸರಿ ತಪ್ಪು ಏನೂ ಇಲ್ಲ. ವಿ ಆಲ್ ಹ್ಯಾವ್ ಟು ಕೋ ಎಕ್ಸಿಸ್ಟ್ ಟುಗೆದರ್ ಆ್ಯಂಡ್ ಫೈಂಡ್ ಅ ಸೊಲ್ಯೂಷನ್. ದಯವಿಟ್ಟು ಅದು ಮಾಡೋಣ. ವಿ ಆರ್ ನಾಟ್ ಡೂಯಿಂಗ್ ಇಟ್. ದಟ್ ಈಸ್ ದ ಪ್ರಾಬ್ಲಮ್ ವಿತ್ ಮ್ಯಾಂಗ್ಳೂರ್. ಮುಸ್ಲಿಮ್ಸ್ ಆಗಿ, ಹಿಂದೂ ಆಗಿ, ಇನ್ನು ಸೆಂಟರ್ನಲ್ಲಿ ಕೆಲವು ಜನ ಇದ್ದಾರೆ, ಅವ್ರಿಗೆ ಒಂದು ಕಾಲು ಈ ಕಡೆ ಇಟ್ಟಿದ್ದಾರೆ, ಒಂದು ಕಾಲು ಈ ಕಡೆ ಇಟ್ಟಿದ್ದಾರೆ. ಸೊ ಆ ಥರ ಒಂದು ಗ್ರೂಪು. ಸೊ ವೇರ್ ಆರ್ ವಿ ಗೋಯಿಂಗ್? ಸೊ ದಿಸ್ ಕಂಟ್ರಿ 130 ಕೋಟಿ ಜನ ಇದ್ದೀವಿ. ಇಟ್ಸ್ ದ ವರ್ಲ್ಡ್ಸ್ ಹೈಯೆಸ್ಟ್ ಪಾಪ್ಯುಲೇಷನ್, ಚೈನಾ ಬಿಟ್ಟು. ಕರೆಕ್ಟ್? ಇಂಡಿಯಾದಲ್ಲಿ ಏನಪ್ಪ ನಮ್ಮ ದೇಶ ಮುಂದೆ ಹೋಗ್ತಾ ಇಲ್ಲನ, ಪಾಪ್ಯುಲೇಷನ್ ಜಾಸ್ತಿ ಸರ್. ರೈಟ್, ಓಕೆ ಬಿಡಿ. ನಮ್ಮ ದೇಶದಲ್ಲಿ ಇಷ್ಟು ಪಾಪ್ಯುಲೇಷನ್ ಇದ್ದಾರೆ, 130 ಕೋಟಿ ಜನ. 130 ಕೋಟಿ ಜನಕ್ಕೆ ಒಂದು ಬಾಯಿ ಇದೆ ಊಟ ತಿನ್ನಲಿಕ್ಕೆ, ತಿಂಡಿ ತಿನ್ನಲಿಕ್ಕೆ. ಬಟ್ ಅವ್ರು ಕೆಲಸ ಮಾಡಲಿಕ್ಕೆ 2 ಕೈ ಇದೆ ಅಲ್ವಾ? ನಾವು ಸ್ವಲ್ಪ ಡಿಫ್ರೆಂಟಾಗಿ ನೋಡೋಣ. ನೀವು ಪಾಪ್ಯುಲೇಷನ್ ಜಾಸ್ತಿ ಇದೆ, ಇಷ್ಟು ಜನಕ್ಕೆ ಊಟ ಕೊಡಬೇಕಂತ ಥಿಂಕ್ ಮಾಡಿದ್ದೀರನಾ, ಅಷ್ಟು ಜನಕ್ಕೆ 2 ಕೈ ಇದೆ ಅಲ್ವಾ ಕೆಲಸ ಮಾಡಲಿಕ್ಕೆ? ವೈ ಆರ್ ನಾಟ್ ಥಿಂಕಿಂಗ್ ಲೈಕ್ ದ್ಯಾಟ್? ತುಂಬ ಜನ ಪಾಪ್ಯುಲೇಷನ್ ಜಾಸ್ತಿ ಸರ್, ಏನು ಮಾಡೋದು? ಯು ಮೇಕ್ ಆಲ್ ದೋಸ್ 130 crore ಪೀಪಲ್ ಟು ವರ್ಕ್, ಟು ಫೈಂಡ್ ಅ ಪರ್ಪಸ್. ನಮ್ಮ ದೇಶ ಎಲ್ಲಿ ಹೋಗುವ ದೇಶ? 200 years ಬ್ಯಾಕ್ ವರ್ಲ್ಡ್ GDPದಲ್ಲಿ ನಮ್ಮದು 25% ನಮ್ಮದು. 25% ಏನು, ವರ್ಲ್ಡ್ನಲ್ಲಿ ₹100 ಸಂಪಾದನೆ ಮಾಡ್ತಾರನ್ನ 25 ರೂಪಾಯಿ ನಮ್ಮದು. 1740, 1750 ಈಸ್ಟ್ ಇಂಡಿಯಾ ಕಂಪನಿ ಬರಲಿಕ್ಕೆ ಮುಂಚೆ, ಬಂದು ಬ್ರಿಟಿಷ್ ಕ್ವೀನ್ ತಗೊಳ್ಳಿಕ್ಕೆ ಮುಂಚೆ. ರೈಟ್ ನಾವು ನಮ್ಮ ವರ್ಲ್ಡ್ GDP 3.5%. ₹100 ವರ್ಲ್ಡ್ನಲ್ಲಿ ಇದೆ ಅನ್ನ, ₹3.50 ಇಂಡಿಯಾದು. ಅಮೆರಿಕಾದ 25 ರೂಪಾಯಿ, ಚೈನಾದು 17 ರೂಪಾಯಿ, ಇಂಡಿಯಾದು ₹3.25. ಇಂಡಿಯಾ ಚೈನಾ ಎಲ್ಲಿದೆ ಅಂತ ನಾವು ನೋಡಿ. ನಾವು 3.25 ಚೈನಾ 17 ರೂಪಾಯಿದಲ್ಲಿದ್ದೀವಿ. ನಾವು ಸುಮ್ಮನೆ ಮೈಕ್ನಲ್ಲಿ ಸುಳ್ಳು ಹೇಳ್ಕೊಂಡಿದ್ದೀವಿ ಪೊಲಿಟಿಷಿಯನ್ಸ್ ಎಲ್ಲ. ನಾವು ಚೈನಾಗೆ ಜಸ್ಟ್ ಕ್ಯಾಚ್ ಮಾಡ್ತಾ ಇದ್ದೀವಿ, ಜಸ್ಟ್ ಬಂದಿದ್ದೀವಿ, ಓವರ್ಟೇಕ್ ಮಾಡ್ತಾ ಇದ್ದೀವಿ, ಬಂದಾಯಿತು. ಆ ಕಾರ್ನರ್ನಲ್ಲಿ ಚೈನಾ ಇದೆ, ಹೋಗ್ತಾವೇ ಇದ್ದೀವಿ. ಚೈನಾ 4 times ಮೇಲೆ ಇದ್ದಾರೆ, 4 times. ಎಲ್ಲಿ ಹೋಗಿ ಕ್ಯಾಚ್ ಮಾಡೋದು? ಬಟ್ ಚೈನಾದಲ್ಲಿ 150 ಕೋಟಿ ಜನ ಇದ್ದಾರೆ, ನಮ್ಮದು 130. ಬಟ್ ಚೈನಾ ಸಮ್ಮವ್ ಅಷ್ಟು ಜನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ದೇ ಆರ್ ಏಬಲ್ ಟು ಯೂಸ್ ಆಲ್ ದೋಸ್ ಪೀಪಲ್. ನಾವು ಯೂಸ್ ಮಾಡ್ತಾ ಇಲ್ಲ. ನಮ್ಮೊಳಗಡೆ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನು, ತಮಿಳು, ಕನ್ನಡಿಗ, ಆಂಧ್ರ, ಇನ್ನು ಹೊಸದಾಗಿ ಏನೇನೆಲ್ಲ ನಮ್ಮೊಳಗಡೆ ಭೇದ ಭಾವ ಇದೆ ಎಲ್ಲ ತಗೊಂಡು ಬಂದು ಟೇಬಲ್ದಲ್ಲಿ ಅದೆಲ್ಲ ಮಾಡಿಸ್ಬಿಟ್ಟು ಲಾಸ್ಟ್ ಹೇಳ್ತೀವಿ ನಾವೆಲ್ಲ ಇಂಡಿಯನ್. ಅದು ಯಾವಾಗ ಹೇಳ್ತೀವಿ? ಜನವರಿ 26 ಹೇಳ್ತೀವಿ, ಆಗಸ್ಟ್ 15 ಹೇಳ್ತೀವಿ, 2 ದಿವಸ. ಆಮೇಲೆ ಆಯಿತು, ಪುನಃ ಹಾಕಿ ಸ್ಟಿಕ್ ತಗೊಳ್ಳೋದು, ಬ್ಯಾಟ್ ತಗೊಳ್ಳೋದು, ಬನ್ನಿ ಮರೆ ರೋಡ್ಗೆ ನೋಡೋಣ ನಾನು. ಯಾಕೆ? ಡೆಮೋಕ್ರಸಿ. ನೆಕ್ಸ್ಟು 3ನೇ ವಿಷಯ ಸರ್, ಒಂದು ಗ್ರೂಪ್ ಹೇಳ್ತಾರೆ ಇಂಡಿಯಾದಲ್ಲಿ ಸರ್ ಡೆಮೋಕ್ರಸಿ ಬಂದ ಮೇಲೆ ಎಲ್ಲ ಹಾಳಾಯಿತು. ಡಿಕ್ಟೇಟ್ರ್ ಮಾಡ್ಬೇಕು ಸರ್, 10 ವರ್ಷ ಡಿಕ್ಟೇಟ್ರ್ ಬರಬೇಕು, ಭಾಳ ಚೆನ್ನಾಗಿರ್ತದೆ. ಎಷ್ಟು ಜನಕ್ಕೆ ಆ ಥರ ಒಂದು ಒಪಿನಿಯನ್ ಇದೆ? ಡೆಮೋಕ್ರಸಿ ಬಂದ ಮೇಲೆ ಹಾಳಾಗಿ ಹೋಯ್ತು ಮಾರೆ, ಒಂದು ಡಿಕ್ಟೇಟರ್ಶಿಪ್ ಬಂದಿತ್ತು ಭಾಳ ಚೆನ್ನಾಗಿರ್ತದೆ. ಎಷ್ಟು ಜನಕ್ಕೆ ಆ ಥರ ಒಪಿನಿಯನ್ ಇದೆ? ಓಕೆ, 1, 2, 3, 4 ನೀವು ಪಡ ಕೈ ಮೇಲೆ ಹೋಗ್ತದೆ. ಓಕೆ ಫೈನ್. ಸೊ ಡಿಕ್ಟೇಟ್ರ್ ಬಂದ ಮೇಲೆ, ನಾನು ಇತ್ತೀಚೆಗೆ ಸ್ವಲ್ಪ ಕೆಲವು ದೇಶ ಎಲ್ಲ ಹೋಗಿ ಬಂದಿದ್ದೀನಿ. ಒಂದು ದೇಶದಲ್ಲಿ ಮಿಕ್ಸಿ ಮಾಡಿದ್ದೀರನ್ನ ಪೊಲೀಸ್ ಬಂದುಬಿಡ್ತಾರೆ. ಯಾಕೆ ಯಾರೇ ಮಿಕ್ಸಿ ಮಾಡಿದಕ್ಕೆ ಪೊಲೀಸ್? ಇಲ್ಲ ಸೌಂಡ್ ಭಾಳ ಜಾಸ್ತಿ ಇತ್ತು, ಅದಕ್ಕೆ ಬಾಂಬ್ ಗೀಮ್ ಹಾಕ್ತೀರಾ ಅಂತ ಚೆಕ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಮಿಕ್ಸಿ ಮರೆಯೋದು? ಇಲ್ಲ ಸರ್ 8 ಗಂಟೆಗೆ ಮೇಲೆ ಮಿಕ್ಸಿ ಮಾಡಲಿಕ್ಕಿಲ್ಲ ಈ ದೇಶದಲ್ಲಿ. ಆಯಿತು, ಸೂಪರ್. ಇನ್ನೊಂದು ದೇಶದಲ್ಲಿ ಇದ್ದಾರೆ, ಇನ್ನೊಂದು ದೇಶದಲ್ಲಿ ರೂಲು, ತಾವೊಂದು ಪಬ್ಲಿಕ್ ಪ್ಲೇಸ್ ಹೋಗಿದ್ದೀರ ಮಾತಾಡಬಾರ್ದು. ತಾವು ಹೋಗಿದ್ದೀರಾ, ಮಾರ್ಕೆಟ್ ಹೋಗಿದ್ದೀರಾ, ತರಕಾರಿ ತೊಗೊಂಡಿದ್ದೀರಾ, ಮನೆಗೆ ಬಂದು ಮನೆ ಒಳಗಡೆ ಗೇಟಲ್ಲಿ ಲಾಕ್ ಮಾಡಿಬಿಟ್ಟು ಜೋರಾಗಿ ಮಾತಾಡಬೇಕು. ಅಯ್ಯೋ, ನಮ್ಮ ದೇಶದಲ್ಲಿ ಆ ಥರ ಬಂದಿದ್ದೀರ ಎಲ್ಲರೂ ಅರೆಸ್ಟ್ ಮಾಡಬೇಕು ಮಾರೆ. ನಾವು ಪಬ್ಲಿಕ್ನಲ್ಲಿ ಜಾಸ್ತಿ ಮಾತಾಡ್ತೀವಿ, ಇನ್ನು ಮನೆಯಲ್ಲಿ ಕಡಿಮೆ ಮಾತಾಡ್ತೀವಿ. ಕರೆಕ್ಟ್? ಪಬ್ಲಿಕ್ನಲ್ಲಿ ಎಲ್ಲರೂ ಕೇಳ್ತದೆ. ಅವ್ನು ಸೆಲ್ ಫೋನ್ ತೊಗೊಂಡು ಅಣ್ಣ ಏನಾಯಿತೋ, ಎಲ್ಲಿ ಅವನಿಗೆ ಎತ್ತು ಮಿದಿ, ನಾವು ಎಲ್ಲಿ ಸಿನಿಮಾ ಥಿಯೇಟರ್ನಲ್ಲಿ ಫೋನ್ ತೊಗೊಂಡು ಮಾತಾಡ್ತಾ ಇರ್ತಾರೆ. ಇನ್ನೊಂದು ದೇಶ, ಎಲ್ಲ ಡಿಕ್ಟೇಟರ್ಶಿಪ್ ಇರುವ ದೇಶ, ಪಬ್ಲಿಕ್ನಲ್ಲಿ ಮಾತಾಡಲಿಕ್ಕೆ ಇಲ್ಲ. CCTV ಇದೆ, ಪೊಲೀಸ್ ಅವರೇ ಎತ್ಕೊಂಡು ಹೋಗಿಬಿಡ್ತಾರೆ. ಸೊ ಅವರ್ ಕಂಟ್ರೀಸ್ ಬ್ಯೂಟಿ ಈಸ್ ಡೆಮೋಕ್ರಸಿ, ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಇದಕ್ಕೆ ಬಹುಶಃ ವಿನ್ಸ್ಟನ್ ಚರ್ಚಿಲಲ್ಲಿ ಒಬ್ಬರು ಹೇಳಿದ್ದಾರೆ, ಸರ್ ಡೆಮೋಕ್ರಸಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವ್ರು ಹೇಳಿದ್ರು ಡೆಮೋಕ್ರಸಿ ಈಸ್ ದ ವರ್ಸ್ಟ್ ಫಾರ್ಮ್ ಆಫ್ ಗೌರ್ಮೆಂಟ್, ಬಟ್ ಇದಕ್ಕೆ ಆಲ್ಟರ್ನೇಟ್ ಇಲ್ಲ ಅನ್ನೋ. ದಿಸ್ ಇಸ್ ದ ವರ್ಸ್ಟ್ ಫಾರ್ಮ್ ಆಫ್ ಗೌರ್ಮೆಂಟ್, ಬಟ್ ದರ್ ಇಸ್ ನೋ ಆಲ್ಟರ್ನೇಟ್ ಟು ಡೆಮೋಕ್ರಸಿ. ಡೆಮೋಕ್ರಸಿಗೆ ಆಲ್ಟರ್ನೇಟ್ ನಮ್ಮಲ್ಲಿ ಇಲ್ಲ. ಎಲ್ಲರೂ ಈಕ್ವಲ್ನ ಹೇಳ್ತೀವಿ, ದಟ್ ಇಸ್ ಡೆಮೋಕ್ರಸಿ. ಎಲ್ಲರೂ ಓಟ್ ಈಕ್ವಲ್ನ ಹೇಳ್ತೀವಿ, ದಟ್ ಇಸ್ ಡೆಮೋಕ್ರಸಿ. ನಾಯಕರು ನಿಮ್ಮಲ್ಲಿರಂದೇ ಬರಬೇಕಂತ ಹೇಳ್ತೀವಿ, ದಟ್ ಇಸ್ ಡೆಮೋಕ್ರಸಿ. ತಾವೇ ಒಬ್ಬರು ನಾಳೆ ನಿಮ್ಮ ಈ ಗ್ರೌಂಡ್ನಲ್ಲಿ ಒಬ್ಬರು MP ಆಗಬೇಕು, ಅದೇ ಡೆಮೋಕ್ರಸಿ. ಒಂದು ಫ್ಯಾಮ್ಲಿಲಿಂದ ಬರಬಾರ್ದು, ಎಸ್ ಡೆಮೋಕ್ರಸಿ. ಡಿಕ್ಟೇಟರ್ಶಿಪ್ ನೋಡಿದರೆ ಒಂದು ಫ್ಯಾಮ್ಲಿಲಿಂದ ಬರ್ತಾರೆ, ಒಂದು ಕಲ್ಟ್ಲಿಂದ ಬರ್ತಾರೆ, ಒಂದು ಗ್ರೂಪ್ಲಿಂದ ಬರ್ತಾರೆ. ಸೊ ಡೆಮೋಕ್ರಸಿ ನಮಗೆ ಬೇಕು. ಬಟ್ ದ ಪ್ರಾಬ್ಲಮ್ ಇಸ್ ಸಮ್ಟೈಮ್ಸ್ ವಿ ಆಲ್ ಬಿಲೀವ್ ಡೆಮೋಕ್ರಸಿ ಈಸ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಬೆಟರ್ ಲೀಡರ್ಸ್. ಅದು ನಮ್ಮ ಪ್ರಾಬ್ಲಮ್, ಡೆಮೋಕ್ರಸಿ ಪ್ರಾಬ್ಲಮ್ ಇಲ್ಲ. ಯಾರೆಲ್ಲ ಕೈ ಎತ್ತಿದ್ದೀರಾ, ನಾನು ಹೇಳುವ ಪಾಯಿಂಟ್ ಒಪ್ಕೊಳ್ತೀರಾ ಗೊತ್ತಿಲ್ಲ. ಡೆಮೋಕ್ರಸಿ ಇಸ್ ನಾಟ್ ದ ಪ್ರಾಬ್ಲಮ್. ಸರ್ ಗೌರ್ಮೆಂಟ್ ಬಸ್ಸು ತುಂಬ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್, ನಮ್ಮ ಗೌರ್ಮೆಂಟ್ ಬಸ್ಸೇ ಬೇಡ ಅಂತ ಹೇಳ್ಬೋದಾ?
ಗೌರ್ಮೆಂಟ್ ಬಸ್ನಲ್ಲಿ ಪ್ರಾಬ್ಲಮ್ ಇಲ್ಲ, ಡ್ರೈವ್ ಮಾಡುವ ಡ್ರೈವರ್ನಲ್ಲಿ ಪ್ರಾಬ್ಲಮ್ ಇದೆ. ಕರೆಕ್ಟ್? ಇಫ್ ಯು ಆ್ಯಕ್ಚುಲಿ ಅಪ್ಲೈ ಯುವರ್ ಮೈಂಡ್. ಸೊ ಡೆಮೋಕ್ರಸಿ ಇಸ್ ನಾಟ್ ದ ಪ್ರಾಬ್ಲಮ್, ದ ಲೀಡರ್ಸ್ ವಿ ಪ್ರೊಡ್ಯೂಸ್ ಔಟ್ ಆಫ್ ಡೆಮೋಕ್ರಸಿ ಇಸ್ ಅ ಪ್ರಾಬ್ಲಮ್. ಅದಕ್ಕಿಂತ ಮೂರನೇ ಇಶ್ಯೂ ಸ್ವಲ್ಪ ನನಗೆ ಗಂಭೀರವಾಗಿ